ಎಲ್ಲಿ ಮಾರಾಟ ಮಾಡಬೇಕು. ನೀವು ಒಂದು ವೇಳೆ ಇದನ್ನ ನಿರ್ಧಾರ ಮಾಡದೆ ಮಾರ್ಕೆಟಿಗೆ ಎಂಟ್ರಿ ಕೊಟ್ರಿ ಅಂದ್ರೆ ಮುಗೀತು. ಸೊ ಪ್ಲೇಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನೀವು ಸ್ಟ್ರಾಂಗ್ ಇದ್ದಾರೋ ಅಲ್ಲಿ ಗೆಲ್ಬೇಕು. ನಿಮ್ಮ ಪೊಸಿಷನಿಂಗ್ ಅಂದ್ರೆ ಏನು? ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನರ ಮನಸ್ಸಲ್ಲಿ ಉಳಿಯಬಹುದಾದಂತ 1, 2 ಹೆಚ್ಚಂದ್ರೆ 3 ಪದಗಳು. ಏನೇನು? ಹೋಮ್ ಮೇಡ್ ಚಾಕ್ಲೇಟ್ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಬೇಡ ಅಂತ. ಅದೇ ನೀವೀಗ ಆರ್ಗ್ಯಾನಿಕ್ ಚಾಕ್ಲೇಟ್ಸ್ ಅಂತಾನೋ, ಕೆಮಿಕಲ್ ಫ್ರೀ ಚಾಕ್ಲೇಟ್ಸ್ ಅಂತಾನೋ, ಪ್ರಿಸರ್ವೇಟಿವ್ ಫ್ರೀ ಚಾಕ್ಲೇಟ್ ಅಂತಾನೋ, ಪೀಪಲ್ ಕನ್ಸಿಡರ್ ಇಸ್ ಬೆಟರ್. ನಾವು ಬಿಡಿ, ಟಾಟಾ ಅಂತವರೇ ಕೂಡ ಅವ್ರ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ನ ತಪ್ಪು ಮಾಡಿದ್ರು. ಏನೋ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ಕೋಬಿಡಿ. ಒಂದಷ್ಟು ವ್ಯಾಲಿಡೇಷನ್ ಮಾಡಿ, ಜನರನ್ನು ತಿಳ್ಕೊಳ್ಳಿ. ಇದು ಎಷ್ಟು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂದ್ರೆ ಜನ ಇದನ್ನ ಎಷ್ಟು ಈಸಿ ಅನ್ಕೋತಾರೋ ಇದು ಅದರ 10 ಪಟ್ಟಲ್ಲ 100 ಪಟ್ಟು ಕಷ್ಟ. ಪ್ಲೇಸ್ ಏನು? ಪ್ಲೇಸ್ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರಾಡಕ್ಟ್ ಅನ್ನ ಎಲ್ಲಿ ಮಾರಾಟ ಮಾಡಬೇಕು? ಕರ್ನಾಟಕ ಮಾತ್ರನಾ? ಬೆಂಗಳೂರು ಮಾತ್ರನಾ? ಬೆಂಗಳೂರಲ್ಲಿ ಬಸವನಗುಡಿ ಮಾತ್ರನಾ? ಅಥವಾ ಕರ್ನಾಟಕ ಮತ್ತೆ ತಮಿಳುನಾಡು, ಅಥವಾ ಇಡೀ ದೇಶ, ಇಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕಾ? ಪ್ಲೇಸ್ ನೀವೊಂದು ವೇಳೆ ಇದನ್ನ ನಿರ್ಧಾರ ಮಾಡದೆ ಮಾರ್ಕೆಟಿಗೆ ಎಂಟ್ರಿ ಕೊಟ್ರಿ ಅಂದ್ರೆ ಮುಗೀತು. ಏನಾಗ್ಬಿಡತ್ತೆ ಹೇಳಿ? ಪ್ಲೇಸ್ ಗೊತ್ತಿಲ್ಲ ಅಂದ್ರೆ ತಗೊಂಡೋಗ್ಬಿಟ್ರೆ ಏನಾಗುತ್ತೆ ಹೇಳಿ? ಅಲ್ಲ, ಯು ವಿಲ್ ಬಿ ಎವ್ರಿವೇರ್. ನಿಮ್ಗೆ ನಿಮ್ ಪ್ರಾಡಕ್ಟ್ ಅನ್ನ ಒಂದು ಜಾಗದಲ್ಲಿ, ಈಗ ನಾವು ಫ್ರೀಡಮ್ ಆಪ್ ನ ಲಾಂಚ್ ಮಾಡಿದಾಗ ಫಸ್ಟ್ ಮಾಡಿದ್ ಕರ್ನಾಟಕ. ಕನ್ನಡ ಚೆನ್ನಾಗಾಯ್ತು, ದೆನ್ ವಿ ಲಾಂಚ್ಡ್ ಒನ್ ಮೋರ್, ದೆನ್ ಒನ್ ಮೋರ್, ದೆನ್ ಒನ್ ಮೋರ್. ನಾವು ಒಂದು ವೇಳೆ ಹಿಂದಿ ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಭಾರತದಲ್ಲಿ ಕನ್ನಡ ಮಾತಾಡೋದು ಒಂದು 5-6 ಕೋಟಿ ಜನ ಇರ್ಬೋದು. ಹಿಂದಿ ಮಾತಾಡೋದು 50 ಕೋಟಿ ಇದ್ದಾರೆ, 60 ಕೋಟಿ ಇದ್ದಾರೆ, ಅಥವಾ 100 ಕೋಟಿ ಹತ್ರ ಇದ್ದಾರೆ ಎಲ್ಲ ಸೇರಿದ್ರೆ. ನಾವ್ಯಾಕೆ ಅಲ್ಲಿ ಲಾಂಚ್ ಮಾಡಬಾರ್ದು ಅಂತ ನಾವು ಮಾಡಿದ್ರೆ ಫೇಲ್ ಆಗ್ಬಿಡ್ತೀವಿ. ಸೊ ಪ್ಲೇಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ತೀವಿ. ಎಲ್ಲಿ ನೀವು ಸ್ಟ್ರಾಂಗ್ ಇದ್ದಾರೋ ಅಲ್ಲಿ ಗೆಲ್ಬೇಕು, ಆಮೇಲೆ ಬೇರೆ ಕಡೆ ಹೋಗಿ. ಅರ್ಥ ಆಗ್ತಿದೆಯಲ್ಲ? ನೀವು ಈಗ ಫೇಸ್ಬುಕ್ ಇಡೀ ಪ್ರಪಂಚದಲ್ಲಿ ಯೂಸ್ ಮಾಡ್ತಾರೆ, ಬಟ್ ಫಸ್ಟ್ ಅಲ್ಲಿ ಅವ್ರಿಗೆ ಇದು ಮಾಡಿದ್ದು ಆ ಕ್ಯಾಂಪಸ್ ಅಲ್ಲಿ ಮಾತ್ರ. ಕ್ಯಾಂಪಸ್ ಅಲ್ಲಿ ಮಾತ್ರ, ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಲಾಂಚ್ ಮಾಡಿದ್ರು, ಅಲ್ಲಿ ಟೆಸ್ಟ್ ಮಾಡಿದ್ರು. ಸೊ ನಿಮ್ಮ ಪ್ಲೇಸು ಇವತ್ತೆಲ್ಲಿ, ನಾಳೆಯಲ್ಲಿ, ವರ್ಷ ಬಿಟ್ಟಿಯಲ್ಲಿ, 3 ವರ್ಷ ಬಿಟ್ಟಿಯಲ್ಲಿ ಪ್ರತಿಯೊಂದು ಪ್ಲಾನ್ ಮಾಡ್ಕೋಬೇಕು. ಒಂದೇ ಸರಿ ಎಲ್ಲಾ ಕಡೆ ಹೋಗ್ಬಿಟ್ರೆ ಯು ವಿಲ್ ಬಿ ನೋ ವೇ. ಸೊ ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಹಾಗೆ. ಈ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತಾರೆ, ಗೊತ್ತಾ ನಿಮ್ಗೆ? ಗೊತ್ತಾ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂದ್ರೆ ಏನ್ ಹೇಳಿ? ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂದ್ರೆ ಈ ಪ್ರಾಡಕ್ಟಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ, ಜನ ದುಡ್ಡು ಕೊಡಕ್ ರೆಡಿ ಇದ್ದಾರೆ, ಜನ ತಗೊಳ್ತಿದ್ದಾರೆ. ನನ್ನ ಪ್ರಾಡಕ್ಟ್ ಮಾರುಕಟ್ಟೆಯಲ್ಲಿರೋ ಡಿಮ್ಯಾಂಡ್ ಅನ್ನ ಮೀಟ್ ಮಾಡತ್ತೆ, ಅಥವಾ ಅಲ್ಲಿಯ ಒಂದು ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡತ್ತೆ ಅಂತ ಆದ್ರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ. ಅದನ್ನ ಹೆಂಗೆ ಅಸೆಸ್ ಮಾಡೋದು? ನನ್ನ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇದೆಯಲ್ಲ ಅಂತ ಜನ ಕೊಂಡ್ಕೊಳ್ತೀಯಾರ, ಜನ ಮತ್ತೆ ಮತ್ತೆ ಯೂಸ್ ಮಾಡ್ತಿದಾರ, ಜನ ಮತ್ತೆ ಮತ್ತೆ ಕೇಳ್ತೀಯಾರ, ಜನ ಎಂಗೇಜ್ ಆಗ್ತಿದಾರ, ಅದ್ರ ಬೇಸಿಸ್ ಮೇಲೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ಅದು ಮಾಡಬೇಕು ಅಂದ್ರೆ ಪ್ಲೇಸು ನೀವು ಕಂಟ್ರೋಲ್ ಇರ್ಬೇಕು. ಅದಕ್ಕೆ ಈಗ ನೀವು ನೋಡಿ, ಈ ಓಲಾದವರು ಬೈಕ್ ಶುರು ಮಾಡಿದಾರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಶುರು ಮಾಡಿದ್ದಾರೆ. ನೋಡಿದ್ರಾ? ಅವ್ರ ಬೈಕ್ ಅನ್ನು ನೀವು ಎಲ್ಲಿಂದ ಬೇಕಾದ್ರೆ ಆನ್ಲೈನ್ ಅಲ್ಲಿ ಕೊಂಡ್ಕೋಬಹುದು, ಅವ್ರು ಡೆಲಿವರಿ ಕೊಡ್ತಾರೆ, ಕರೆಕ್ಟಾ? ಆದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಎಲ್ಲೆಲ್ಲಿ ಇನ್ಫ್ಲೂಯೆನ್ಷಿಯಲ್ ಕಮ್ಯುನಿಟಿ ಇದೆ ಅಲ್ಲಿ ಮಾತ್ರ ಮಾಡ್ತಾರೆ. ಯಾಕಾಗಿ ಇಲ್ಲಿ ಈ ಅರ್ಲಿ ಅಡಾಪ್ಟರ್ಸ್ ಅಂತ ಇದ್ದಾರೆ, ಗೊತ್ತಾ ನಿಮ್ಗೆ? ಕೆಲವು ಪ್ರಾಡಕ್ಟ್ಸ್ ಗಳನ್ನ ಅರ್ಲಿ ಅಡಾಪ್ಟರ್ಸ್ ಅಂತ ಇವ್ರು ಯೂಸ್ ಮಾಡಿದ್ರೆ ಉಳಿದವರೆಲ್ಲ ಆಟೋಮೆಟಿಕ್ಲಿ ಯೂಸ್ ಮಾಡ್ತಾರೆ. ಸಿನಿಮಾ ಹೀರೋ ಯಾರೋ ತಲೆಗೆ ಕೋತಿ ತರ ಬಣ್ಣ ಹಾಕೋತಾನೆ, ಜನ ಅದನ್ನೆಲ್ಲ ನೋಡಿ ಹಾಕೊಳ್ಳಿ. ಅದು ಆಕ್ಚುಲಿ ಕೆಟ್ಟದಾಗಿದೆ, ಆ ಐಡಿಯಾನೇ ಕೆಟ್ಟದಾಗಿದೆ, ಬಟ್ ಜನ ಹಾಕೋತಾರೆ. ಯಾಕೆ ಹೇಳಿ? ಅವ್ನು ಹಾಕೊಂಡ. ಸೊ ನಿಮ್ ಪ್ಲೇಸ್ ಕೂಡ ನಿಮ್ ಪ್ರಾಡಕ್ಟ್ ಅನ್ನ ಎಲ್ಲಿ ಚೆನ್ನಾಗಾಯ್ತು ಅಥವಾ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಇನ್ನೊಂದಷ್ಟು ಜನ ಅದನ್ನ ಕಾಪಿ ಮಾಡೋ ಸಾಧ್ಯತೆ ಜಾಸ್ತಿ. ಸೊ ಹಾಗಾಗಿ ಇವತ್ತು ನೀವು ನೋಡಿರ್ಬೇಕು, ಎಲ್ಲಾ ಪ್ರಾಡಕ್ಟ್ಸ್ಗಳು ಕೂಡ ಇನ್ಫ್ಲೂಯೆನ್ಸರ್ಸ್ ನ ಹಿಂದೆ ಹೋಗ್ತಾರೆ. ಇವ್ರು ಯೂಸ್ ಮಾಡ್ತಾರೆ, ಇವ್ರು ಒಂದು ಟೆಸ್ಟಿಮನಿ ಕೊಟ್ರು, ಅಥವಾ ಇಂಥ ಜಾಗದಲ್ಲಿ ಇದೆ. ಈಗ ಎಷ್ಟೋ ಜನ ಸ್ಟಾಲ್ ಹಾಕ್ತಾರೆ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಗಳಲ್ಲಿ. ಯಾಕೆ ಹಾಕ್ತಾರೆ? ಅಲ್ಲಿತ್ತು ನಮ್ಮ ಸ್ಟಾಲು, ಇವ್ ಸ್ಟಾಲ್ ಅಲ್ಲಿತ್ತು ಅಂದ್ರೆ ಜನ ನಂಬ್ತಾರೆ. ಸೊ ಪ್ಲೇಸ್ ನೀವು ಎಲ್ಲಿ ಇರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ನಿಮ್ಗೆ ಗೊತ್ತಾ, ಕೆಲವು ಪ್ರಾಡಕ್ಟ್ಸ್ಗಳು ಅವರು ಫೇಲ್ ಆಗಕ್ ಸಣ್ಣ ಕಾರಣಗಳು. ಎಷ್ಟು ಸಣ್ಣ ಕಾರಣ ಅಂದ್ರೆ ಅವ್ರ ಶಾಪ್ ಅನ್ನ ಅಥವಾ ಅವರ ಔಟ್ಲೆಟ್ ಅನ್ನ ಯಾವುದೋ ಒಂದು ನೆಗೆಟಿವ್ ಝೋನ್ ಅಲ್ಲಿ ಶುರು ಮಾಡಿ, ಆ ಏರಿಯಾದ ರೆಪ್ಯುಟೇಷನ್ ಚೆನ್ನಾಗಿಲ್ಲ, ಮುಗಿತಲ್ಲಿ. ಈಗ ಬೆಂಗಳೂರಲ್ಲಿ ಒಂದಷ್ಟು ಏರಿಯಾದ ಹೆಸರಿದೆ, ಹೆಸರು ಹೇಳಕ್ ಹೋಗೋದಿಲ್ಲ, ಬಟ್ ಅಲ್ಲಿ ನಿಮ್ಮ ಅಂಗಡಿ ಇದ್ರೆ ಆ ಅಂಗಡಿ ರೆಪ್ಯುಟೇಷನ್, ಅದು ಎಷ್ಟೇ ಒಳ್ಳೆ ಪ್ರಾಡಕ್ಟ್ಸ್ ಇರಲಿ, ಅದ್ರದ್ದೊಂದು ನೆಗೆಟಿವ್ ರೆಪ್ಯುಟೇಷನ್ ಬಂದ್ಬಿಡುತ್ತೆ, ಗೊತ್ತಾ? ಸೊ ಹಾಗಾಗಿ ನೀವು ಪ್ಲೇಸ್ ಅನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ. ಎಲ್ಲಿ ವಿನ್ ಆಗ್ಬೇಕು, ನೀವು ವಿನ್ ಆಗೋದು ಮಾತ್ರ ಅಲ್ಲ ಮುಖ್ಯ ಮಾರ್ಕೆಟ್ ಅಲ್ಲಿ,
ಯಾವ ಜಾಗದಲ್ಲಿ ಫಸ್ಟ್ ವಿನ್ ಆಗ್ಬೇಕು, ಆಮೇಲೆ ನೀವು ಮಾಡಿ. ಈಗ ನೀವು ಯಾವ್ದಾವ್ದು ಇಂಪಾರ್ಟೆಂಟ್ ಲೊಕೇಶನ್ಗಳಲ್ಲಿ ನಿಮ್ಮ ಔಟ್ಲೆಟ್ನ ಶುರು ಮಾಡಿ ಸಕ್ಸಸ್ ಆದ್ಮೇಲೆ ಈ ನೆಗೆಟಿವ್ ಝೋನಲ್ಲೂ ಮಾಡಿ, ತೊಂದರೆ ನಡೆಯುತ್ತೆ. ಬಟ್ ಫಸ್ಟ್ ಎಲ್ಲಿ ಮಾಡಬೇಕು? ಸೊ ನಿಮ್ಮ ಪ್ಲೇಸ್ ಅನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡು, ಪ್ಲೇಸ್ ಅಂದ ತಕ್ಷಣ ಔಟ್ಲೆಟ್ ಓಪನ್ ಮಾಡೋದು ಮಾತ್ರ ಅಲ್ಲ, ಸರ್ವಿಸ್ ಮಾಡೋದು. ಬಹಳ ಜನ ಏನ್ ಮಾಡ್ಬಿಡ್ತಾರೆ, ನಾ ಇಡೀ ದೇಶಕ್ಕೆಲ್ಲ ಸರ್ವಿಸ್ ಮಾಡ್ಬಿಡ್ತೀನಿ. ಈಗ ನಿಮ್ಗೆ ನಮ್ ದೇಶದ ವಿಚಾರಕ್ಕೆ ಬಂದಾಗ, ಮೊನ್ನೆ ಯಾರೋ ಹೇಳ್ತಾ ಇದ್ರು ದೀಪಾವಳಿ ಹಬ್ಬ, ನಮ್ ದೇಶ ದೀಪಾವಳಿ ಹಬ್ಬದಲ್ಲಿ ಪ್ರತಿ ಮನೇಲೂ ಬೇರೆ ಬೇರೆ ತಿಂಡಿ ಮಾಡ್ತಾರ. ಈಗ ನಮ್ಮ ಮನೇಲಿ ಹೋಳಿಗೆ ಮಾಡ್ತಾರೆ, ಬೇರೆ ಬೇರೆ ಮನೇಲಿ ಬೇರೆ ಬೇರೆ ತರ ತಿಂಡಿ ಮಾಡ್ತಾರೆ. ನಮ್ಮ ದೇಶದಾದ್ಯಂತ ಹೋಗ್ಬಿಟ್ರೆ ಆ ಊರಿಗೆ ಸಂಬಂಧಪಟ್ಟಿದ್ದು ದೀಪಾವಳಿಗೆ ಅದರದೇ ಆದ ಸಿಗ್ನಿಫಿಕೆನ್ಸ್ ಇದೆ, ಕರೆಕ್ಟ್ ಅಲ್ಲ? ಆದ್ರೆ ಇತ್ತೀಚೆಗೆ ಈ ಒಂದಷ್ಟು MNC ಕಂಪ್ನಿಗಳು ಬಂದು ದೀಪಾವಳಿ ಚಾಕ್ಲೇಟ್ ಕೊಡಿ ಅಂತ ಮಾಡ್ತಾರೆ. ಯಾಕಾಗಿ ಹೇಳಿ? ಅವರು ಅದೊಂದು ದೊಡ್ಡ ಲಾಬಿ ಮಾಡ್ತಿದ್ದಾರೆ. ಏನು? ಹೆಂಗಾರು ಮಾಡಿ ಈ ದೇಶವನ್ನ ಒಂದು ಮಾಡೋಣ, ಯಾವ್ದ್ರಲ್ಲಿ? ಅಟ್ ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಕನ್ಸ್ಯೂಮರ್ ನೀಡ್ಸ್, ಜನರ ಆಸೆ, ಈ ಏನು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದ್ರಲ್ಲಿ ಒಂದು ಮಾಡ್ಬಿಟ್ರೆ ಈ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋದು ಈಸಿ. ಬರೀ ಚಾಕ್ಲೇಟ್ ಎಲ್ಲರೂ ತಿಂದ್ಬಿಟ್ರೆ ಈಸಿ ತಾನೆ, ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಎಲ್ರಿಗೂ ಮಾರಾಟ ಮಾಡ್ಬೋದು. ಅದೇ ಒಬ್ಬ ಹೋಳಿಗೆ ಕೇಳ್ತಾನೆ, ಇನ್ನೊಬ್ಬ ಲಡ್ಡು ಕೇಳ್ತಾನೆ, ಇನ್ನೊಬ್ಬ ಮತ್ತೇನೋ ಕೇಳ್ತಾನೆ, ಹೆಂಗ್ ಮಾಡ್ತೀರಿ? ಆಗಲ್ಲ ಇವರಿಗೆ, ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ನೀವು ವ್ಯಾಪಾರ ಮಾಡಬೇಕು ಅಂದ್ರೆ ಒಂದು ಮಾರುಕಟ್ಟೆ ತಗೊಂಡು ಕರ್ನಾಟಕದಲ್ಲೂ ಕೂಡ ನಾರ್ತ್ ಕರ್ನಾಟಕ ಡಿಮ್ಯಾಂಡೇ ಬೇರೆ. ಫುಡ್ ಬಿಸ್ನೆಸ್ ಆದ್ರೆ ಫುಡ್ ಬಿಸ್ನೆಸ್ ನೀವು ನಾರ್ತ್ ಕರ್ನಾಟಕದಲ್ಲಿ ಹೋಗ್ಬಿಟ್ಟು ಸೌತ್ ಇಲ್ಲಿ ಬೆಂಗಳೂರಿಂದ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡಿ ಫುಡ್ ಅಲ್ಲಿ ನಾನು ಗೆಲ್ತೀನಿ ಅಂದ್ರೆ ಕಷ್ಟ ಉಂಟು. ಸೊ ನಿಮ್ಗೆ ಏನು ಗೊತ್ತು, ಅದು ಯಾವ ಮಾರ್ಕೆಟಿಗೆ ಸೂಕ್ತವಾಗುತ್ತೆ ಅರ್ಥ ಮಾಡ್ಕೊಂಡು ಫಸ್ಟ್ ಅಲ್ಲಿ ಗೆಲ್ಲಿ. ಅಲ್ಲಿ ಗೆದ್ದ ಮೇಲೆ ರೆಪ್ಲಿಕೇಶನ್ ಈಸಿ, ಅರ್ಥ ಆಯ್ತಾ? ಸೊ ಯಾರಿಗೆ ನಾನಿರೋ ಪ್ಲೇಸ್ ಸ್ವಲ್ಪ ಈ ಮಾರ್ಕೆಟ್ ಇಂದ ವಾಪಸ್ ಬರ್ಬೇಕು, ಈಗ ಝೊಮ್ಯಾಟೊ ನೀವೇ ನೋಡ್ತಾ ಇದ್ದೆ, ಎಲ್ಲೋ 240 ಸಿಟಿಯಿಂದ ಸೆಲ್ ಮಾಡೋದು ನಿಲ್ಸ್ತೀವಿ, ಸರ್ವಿಸ್ ಮಾಡೋದು ನಿಲ್ಸ್ತೀವಿ ಅಂತ ಹಾಕಿದ್ದಾರೆ. ಸಣ್ಣ ಪುಟ್ಟ ಸಿಟಿಗೆಲ್ಲ ಎಂಟ್ರಿ ಕೊಟ್ಬಿಡ್ತಾರೆ, ಯಾರೋ ಮಾಡೋಣ ಅಂತ ಹೇಳಿ, ಆಮೇಲೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ನಿಮ್ಗೆ ಯಾರಿಗೆ ಅನ್ಸುತ್ತೆ, ನಾನು ಯಾವುದೋ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಇಲ್ಲಿ ಮಾಡಲ್ಲ, ಫೋಕಸ್ ಮಾಡ್ತೀನಿ, ಇಲ್ಲಿ ಮಾತ್ರ ಮಾಡ್ತೀನಿ, ಅಥವಾ ನಾನು ಇನ್ನೂ ಒಂದಷ್ಟು ಮಾರ್ಕೆಟಿಗೆ ಎಂಟ್ರಿ ಕೊಡ್ಬೇಕು, ಯಾರಿಗೆ ಅನ್ಸುತ್ತೆ? ಪ್ಲೇಸ್ ಅಲ್ಲಿ ಚೇಂಜಸ್ ಎಲ್ಲಿ ಏನ್ ಮಾಡ್ತಿದ್ದೀರಿ? ಈಗ ನಾನ್ ವೆಜ್ ಪಿಕ್ಕಲ್, ನೋಡಿ ನಾನ್ ವೆಜ್ ಪಿಕ್ಕಲ್ ಎಲ್ಲ ಕಡೆ ಹೋಗಲ್ಲ ಅಲ್ಲ. ಈಗ ನಿಮ್ ಕರ್ನಾಟಕದಲ್ಲಿ ನಾನ್ ವೆಜ್ ಪಿಕ್ಕಲ್ ಬಹಳ ಕಡಿಮೆ. ಈಗ ಆಕ್ಚುಲಿ ಇವಾಗ ತುಂಬಾ ಜನ ನಾನ್ ವೆಜ್ ಪಿಕ್ಕಲ್ ಅಂತ ಕಂಡುಬಿಟ್ಬಿಟ್ರು. ಹೌದು ಬೆಂಗಳೂರಿನವ್ರಿಗೆ ಗೊತ್ತೇ ಇಲ್ಲ. ನಿಮ್ಗೆ ಆಂಧ್ರ ಪ್ರದೇಶ ಹೋದ್ರೆ, ತೆಲಂಗಾಣ ಹೋದ್ರೆ ನಾನ್ ವೆಜ್ ಪಿಕ್ಕಲ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಗಲ್ಲಿಗಳಿಗೂ ಸಿಗುತ್ತೆ, ಇಲ್ಲಿ ತಿನ್ನಲ್ಲ, ಇಲ್ಲಿ ಯಾರು ಎಲ್ಲೂ ಸಿಗಲ್ಲ, ಬೇಕು ಅಂದ್ರೂ ಸಿಗಲ್ಲ. ಸೊ ಈಗ ಹಂಗಾರೆ ನಿಮ್ಗೆ ಏನ್ ಅನ್ಸುತ್ತೆ, ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಅಥವಾ ಇಲ್ಲಿಗ? ಇಲ್ಲ, ಇಲ್ಲೇ ಎಂಟ್ರಿ ಮಾಡಬೇಕು. ಬಟ್ ಇವಾಗ ಆಕ್ಚುಲಿ ನಾನು ಆನ್ಲೈನ್ ಮಾಡ್ತಾ ಇದ್ದೀನಿ. ಇವಾಗ ಈ ನಮ್ಮ ಇಷ್ಟು ದಿನ ಏರಿಯಾ ಪ್ರಕಾರ ಇವರು ಆಂಧ್ರದಿಂದ ಬಂದಿರೋರು ಜನ, ಆಮೇಲೆ PG ನಲ್ಲಿ ಇರೋರು ಇರ್ತಾರಲ್ಲ, ಬ್ಯಾಚುಲರ್, ಕರೆಕ್ಟ್, ಅವ್ರಿಗೆ ಟಾರ್ಗೆಟ್. ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಪ್ಲೇಸ್ ನಾನ್ ವೆಜ್ ಪಿಕ್ಕಲ್ ಇದೆಯಲ್ಲ, ಫ್ರೀಡಮ್ ಆ್ಯಪಲ್ ನೋಡಿ ಶುರು ಮಾಡಿದ್ದ. ವೆರಿ ಗುಡ್, ನಾವು ಅದನ್ನ ಅಲ್ಲಿ ಮಾಡಿದ್ವಿ. ವೆರಿ ನೈಸ್, ಗುಡ್. ಸೊ ನೆಕ್ಸ್ಟ್ ಮತ್ತೆ ಯಾರು ಪ್ಲೇಸ್ ಬಗ್ಗೆ ಬೇರೆ ಯಾರಿಗೆ ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ? ಪ್ರಕಾರ ನಾನು ಒಂದು ಚೇಂಜ್ ಮಾಡ್ಕೊಂತ ಇದೆ. ಫಸ್ಟ್ ನಮ್ಮ ಬಳ್ಳಾರಿಯ ತಾಲೂಕಲ್ಲೇ ಮಾಡ್ಬೇಕಂತ ಇದೆ. ಅಬ್ಸಲ್ಯೂಟ್ಲಿ ಮಾಡಿದ್ದಾರೆ. ಈಗ ವಿಲ್ ಕಾರ್ಟ್ ಅಂತ ಮಾಡಿದ್ದಾರೆ, ವಿಲ್ ಕಾರ್ಟ್ ಅಂತ, VIL ಅಂತ, ವೀಲ್ ಕಾರ್ಟ್ ಅಂತ, ಅವ್ರು ಅದೇ ತರ ಮಾಡ್ತಾರೆ. ಹಳ್ಳಿಯಲ್ಲೂ ಪ್ರಾವಿಷನ್ ಸ್ಟೋರ್ಗಳಿಗೆ ಸಪ್ಲೈ ಕೊಡೋದು ಬಹಳ ಚಂದ ಮಾಡಿದ್ದಾರೆ. ಸುಮಾರು 85,000 ಅಂಗಡಿಗಳು. ಬಟ್ ನಮ್ದು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಮ್ ಡೆಲಿವರಿ ಕೊಡಬೇಕು. ವೆರಿ ನೈಸ್, ಓಕೆ. ಆ ತರ. ಬಟ್ ನಾವು ಒಂದು ಡಿಸ್ಟಿಕ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿವಿ. ಬಟ್ ಹೇಳೋ ಪ್ರಕಾರ ನೋಡೋದ್ರಿಂದ ನನಗೆ ಒಂದು ಫಸ್ಟ್ ಒಂದು ಸ್ವಂತ ಒಂದು ತಾಲೂಕಲ್ಲಿ ಅಗೇನ್ ಸಿಟಿ ಲಿಮಿಟ್ಸ್ ಅಲ್ಲಿ ಫಸ್ಟ್ ಮಾಡಿ, ರೂರಲ್ ಏರಿಯಾದಲ್ಲಿ ಮಾಡಿ, ಆಮೇಲೆ ಬೇರೆ ಕಡೆ. ದಟ್ಸ್ ಆಲ್ಸೋ ಗುಡ್ ಐಡಿಯಾ, ಗುಡ್. ಸೊ ಹಾಗಾದ್ರೆ ನೆಕ್ಸ್ಟ್ 4 ಆಯ್ತು, 5ನೇದು ಪೀಪಲ್. ಬೆಂಗಳೂರು ಅಂದ ತಕ್ಷಣ ಬೆಂಗಳೂರು ಎಲ್ಲರೂ ತಗೊಳ್ತಾರಾ? ಇಲ್ಲ. ಈಗ ಅವ್ರು ಹೇಳಿದ್ರು ನಾನ್ ವೆಜ್ ತಿನ್ನೋರು ಮಾತ್ರ ಸೆಗ್ಮೆಂಟ್. ನೀವು ನಾನ್ ವೆಜ್ ಪಿಕ್ಕಲ್ ಹೋಗ್ಬಿಟ್ಟು ಬಸವನಗುಡಿಯಲ್ಲಿ ಪ್ರಮೋಟ್ ಮಾಡಿದ್ರೆ ಮುಗೀತು ನಿಮ್ ಕತೆ, ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟು. ಸೆಗ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು ನಾನು ಯಾರು ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಕಸ್ಟಮರ್ ಇಸ್ ನಾಟ್ ಆಲ್ವೇಸ್ ಯೋರ್. ಏನು ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಡಿಫ್ರೆನ್ಸು? ನಿಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ತಗೊಂಡು ಹೋಗುವಾಗ ನಿಮ್ಮ ಟಾರ್ಗೆಟ್ ಸೆಗ್ಮೆಂಟ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಡಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಅದು ಬರಬೇಕು.